ನೀರಿನ ಮೇಲ್ಪದರ ಹೀಟಪ್ ಆಗಿ ಅದರಿಂದ ಆಗಿರ್ತಕ್ಕಂಥ ಬದಲಾವಣೆ ಇಂತಹ ಪ್ರತಿ ವರ್ಷ ಕೂಡ ಒಂದು ಹಂತಕ್ಕೆ ಅದು ಆಗುತ್ತೆ. ಆದರೆ ಸೂಪರ್ ಎಲ್ ನೀನೋ ಬಂದಿದ್ದು 150 ವರ್ಷಗಳ ಹಿಂದೆ, ಹೆಚ್ಚು ಕಡಿಮೆ ಅರ್ಧ ಪ್ರಪಂಚ ಇದರಿಂದ. ಹಾಗಾಗಿ ಇವತ್ತು ಭಾರತ ಈ ದೇಶ ಇಂದ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿ ಇವತ್ತು ಹೇಳಿದ್ದಾರೆ. ಅದರ ಎಫೆಕ್ಟ್ ಈಗಾಗಲೇ ಭಾರತದ ಮೇಲೆ ನಡೀತಾ ಇದೆ. ತಮಗೆ ಮಾನ್ಸೂನ್ ಬಂದ್ಬಿಡ್ಬೇಕಾಗಿತ್ತು, ಒಂದು ವಾರ, ಕೆಲವು ಟೈಮ್ನಲ್ಲಿ ಒಂದು ವಾರ ಹಿಂದೆ ಮುಂದೆ ಆಗುತ್ತೆ. ಜೂನ್ನಲ್ಲಿ ಅಷ್ಟೇನು ಮಳೆ ಬರಲಿಲ್ಲ. ಕೆಲವು ಎರಡನೇ ತಿಂಗಳು ಮುಂಗಾರಿನಲ್ಲಿ ಇವತ್ತು ಅದು ಕೂಡ ನಮಗಾಗಲಿಲ್ಲ. ಕೆಲವು ಬಿಡುಗಡೆ ಮಾಡಿದೆ, ಅದನ್ನು ಕೆಲವು ಗ್ರಾಮಗಳಲ್ಲಿ ಬಸ್ಸಿ ತುರ್ತಾಗಿ ಏರ್ಪಟ್ಟಂತ ಕೆಲಸವನ್ನು ನಮ್ಮ ಅಧಿಕಾರಿಗಳು ಮಾಡಿದರೆ, ಇವತ್ತು ಮುಂದೆ ಇಂಥ ಸಮಸ್ಯೆಗಳು ಬಂದಾಗ ಸರ್ಕಾರ ಯಾವಂತೆ ಮಾಹಿತಿಯನ್ನ ಜಿಲ್ಲಾಧಿಕಾರಿಗಳು, ಸಿಇಒ ಅವರು ಹೇಳಿದಂತೆ 4 ತಾಲೂಕುಗಳು ತುಂಗಭದ್ರಾ ನೀರಿನ ಯೋಜನೆಯಲ್ಲಿ ಬರ್ತದೆ. ಮತ್ತೆ 1ನೇ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸರ್ ಮೆಗಾ ಇಂಜಿನಿಯರಿಂಗ್ ನೀರು ಕಡಿಮೆ ಆಗಿದೆ ಅಂತ. ಇಂಥ ಒಂದು ಸಂದರ್ಭದಲ್ಲಿ ಖಂಡಿತವಾಗ್ಲೂ ಇದುವರೆಗಿಲ್ಲ, ಮುಂದೆ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಸಮಸ್ಯೆ ಸಾಲ್ವ್ ಆಗುತ್ತಂತ ಅಧಿಕಾರಿಗಳು ಹೇಳಿದ್ರು ಈಡ್ ಪ್ರಾಬ್ಲಮ್ ಇದೆ ಅಂತ. ಆದ್ರೆ ಯಾವ ಗ್ರಾಮಗಳಿಗೆ ಪ್ರಾಬ್ಲಮ್ ಮಾಡಿ, ಯಾಕಂದ್ರೆ ಇಲ್ಲಿ ಬೋರ್ವೆಲ್ಗೆ ಹೇಳ್ತಾರೆ ಹಿಂದಿನ ಸಮಸ್ಯೆ ಏನಂದ್ರೆ ಸರ್, ಅದು ಹಿಂದಿನ ವರ್ಷಗಳಲ್ಲಿ ಬೋರ್ವೆಲ್ ಇಂಜಿನಿಯರಿಂಗ್ ಕೇಳಲ್ಲ, ಯಾರು ಕೇಳ್ತಾ ಇಲ್ಲ. ಹಾಗಾಗಿ ಅದನ್ನು ಸ್ವಲ್ಪ ಗಂಭೀರವಾಗಿ ತಗೊಂಡು ಬೋರ್ವೆಲ್ಗಳನ್ನ ಯಾವ ಹಳ್ಳಿಗಳಲ್ಲೂ ಪ್ಲಾಂಟ್ಗಳಿದಾವೆ. ಯಾಕಂದ್ರೆ ಮೊದಲೇ ನೀರು ಕಡಿಮೆ ಅಂತ ಒಂದು ಸಂದರ್ಭದಲ್ಲಿ ಆರೋ ಪ್ಲಾಂಟ್ ಇದ್ರು ಬಹಳಷ್ಟು. ಈಗಾಗಲೇ 2013ರಿಂದ 15 ಆಗಿರ್ತ ಆರೋ ಪ್ಲಾಂಟ್ ಇತ್ತು. ಹಾಗಾಗಿ ಅದನ್ನ ಈಗಾಗಲೇ ಜನ ಅದ್ರ ಮೇಲೆ ಸರ್. ಅದಾದ ನಂತರ ಸರ್ ನಮ್ಗೆ ಮೊಳಕಾಲ್ಮೂರು ಇರ್ಬೋದು, ಚಳ್ಳಕೆರೆ, ಒಂದು 4-5 ಜಿಲ್ಲೆನಲ್ಲಿ ಇದಾವೆ, ಶಿರಾ ಮತ್ತು ಕಡೆ. ಅದು ಸರ್ ಈಗ ಅದ್ರ ಬೆಲೆ ಪ್ರಸ್ತುತ ಮಾರಾಟ ಬೆಲೆ 11,000 ಕಡಿಮೆ ಸಿಗುತ್ತೆ. ಹಾಗಾಗಿ ಕನಿಷ್ಠ ಪಕ್ಷ 1,000 ಕಡಿಮೆ ಮಾಡೋಂಥ ಕೆಲಸ ಆಗ್ಬೇಕು ಸರ್. ಅದು ಜೊತೆಗೆ ಇನ್ನು ಮುಂದೆ ಏನ್ ತಲೆದೋರ್ತವೆ ಸಮಸ್ಯೆಗಳು ಉದ್ಭವ ಆಗ್ತಾವ, ಸಮಸ್ಯೆಗಳ ಬಗ್ಗೆ ಕೂಡ ಹೇಳಾಗಲ್ಲ. ಏನು SDRF NDRF ನಾರ್ಮ್ಸ್ ಇದಾವೆ, ಅದ್ರ ಪ್ರಕಾರ ಕೇಂದ್ರನೂ ಕೊಡ್ಬೇಕು. ಅಲ್ಲ 5,300 ಕೋಟಿನ ನಮ್ಮ MP ಅವರು, ತುಮಕೂರು MP ಇರ್ಬೋದು, ಚಿತ್ರದುರ್ಗ MP ಇರ್ಬೋದು, ಬಹುಶಃ ಯೋಜನೆ. ಹಾಗಾಗಿ ನಮ್ಮ ಸಂಸದರು ಅದ್ರ ಬಗ್ಗೆ, ಯಾಕಂದ್ರೆ ಈ ಸಂದರ್ಭದಲ್ಲಿ ಗ್ರಾಂಟ್ ಇದೆ, ಬಹುಶಃ MP ಯಾವತ್ತು ಹೇಳ್ತಾರೆ ಇದು ಸಮಯ ನಮಗೆ ಕೇಂದ್ರ ಸರ್ಕಾರ ಮೇಲೆ ಒತ್ತಡ ಹಾಕಿ ಅದನ್ನು ಕೊಡುವಂತ ಕೆಲಸ ಮಾಡಿ ಪ್ರಸ್ತಾಪ ಮಾಡಿದ್ದಾರೆ. ಅದನ್ನ DC ಅವರು ರೆಗ್ಯುಲರ್ ಆಗಿ ಗೋಶಾಲೆ ಮಾಡೋದು ಆ ಪರಿಸ್ಥಿತಿ ಬಂದಾಗ ಮಾಡಿದ್ದಾರೆ, ಹಿಂದೆ ಎಲ್ಲ ಮಾಡಿದ್ದಾರೆ. ಅದನ್ನೇ ಈಗಲೂ ಕೂಡ ಮುಂದುವರಿಸಬೇಕಾಗ್ತದೆ. ಪೌಡರ್ ಬ್ಯಾಂಕು ಕೂಡ ಅಷ್ಟೇನೆ, ಅದನ್ನು ನೀವು ಎಕ್ಸಾಮಿನ್ ಮಾಡಿ ಯಾವ ರೀತಿ ಮಾಡಬೇಕಾಗ್ತದೆ ಅನ್ನುವಂಥದ್ದು. ಆಮೇಲೆ ಯಾವುದೇ ಕಾರಣಕ್ಕೂ ನೀವು ಹೊರಗಡೆ ಹೋಗಿ NDRF ಹಣನ ಸ್ವಲ್ಪ ಅಡ್ವಾನ್ಸ್ ಆಗಿ ಕೊಡಿಸಿ ನಮಗೆ ಅಂತ ಹೇಳಿ ಪ್ರಸ್ತಾಪ ಮಾಡಿದೆ. ಅದನ್ನ ನಿಮ್ಗೆ ಬಿಡ್ತೀನಿ, ಯಾಕೆಂದ್ರೆ ನೀವು ಅಲ್ಲಿ ನಾನು ಅದಕ್ಕೆ ತಮ್ಗೊಂದು ಮಾತಾಡಿದೆ. ಚಿತ್ರದುರ್ಗ ಬಹಳ ಶ್ರೀಮಂತ ಜಿಲ್ಲೆ ಇದೆ, KMRC ಫಂಡ್ ಇದೆ, DMF ಫಂಡ್ ಇದೆ, CSR ಫಂಡ್ ಇದೆ. ಇಷ್ಟು ಹಣ ಬಳ್ಳಾರಿ ಮತ್ತು ಚಿತ್ರದುರ್ಗ ಬಿಟ್ಟರೆ ಬೇರೆ ಕಡೆ ಇಲ್ಲ. ಅದಕ್ಕೆ ಅದನ್ನ ಉಪಯೋಗ ಮಾಡಕ್ ಹೇಳ್ಬಿಡಿ. ಏನ್ ತೊಂದ್ರೆ, ನಾವು ನಮ್ಮ ಹತ್ರ ಏನು ಹಣ ಇದೆಯೋ ಅದನ್ನ ಸಂಪೂರ್ಣವಾಗಿ ಉಪಯೋಗ ಮಾಡಬೇಕು. ಯಾವ ಕಾರಣಕ್ಕೂ ಕೂಡ ಈ ಸಂದರ್ಭವನ್ನ ನಾವು ಎಲ್ಲರೂ ಇದರಲ್ಲಿ ನೀವು ಹೇಳಿದಾಗೆ ಆಗಲೇ ಹೇಳಿದ್ರೆ ರಾಜಕೀಯ ಪ್ರಶ್ನೆ ಬರೋದೇ ಇಲ್ಲ. ನಮಗೆ ಇವತ್ತು ಜನನ ಉಳಿಸ್ಬೇಕು, ಜಾನುವಾರನ್ನ ಉಳಿಸ್ಬೇಕು. ಈ ಬಂದಿರ್ತಕ್ಕಂಥ ಭೀಕರವಾದಂತ ಈ ಒಂದು ಬರಗಾಲದ ಇದನ್ನ ಆಚೆ ಬರ್ಬೇಕು. ನಾವು ಅದನ್ನ ಮಾಡೋದಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡೋಣ. ಆಮೇಲೆ ಒಂದೊಂದು ಸಾರಿ ಏನಾಗುತ್ತೆ, ಇಂಥ ಟೈಮ್ನಲ್ಲಿ ಸಡನ್ ಆಗಿ ಮಳೆ ಬಂದ್ಬಿಡುತ್ತೆ, ಹೆವಿ ರೈನ್ಸೇ ಬರುತ್ತೆ. ಅಂತ ಟೈಮ್ನಲ್ಲಿ ನಿಮಗೆ ಅನೇಕ ಡಿಸೀಸ್ಗಳು ಬರೋದಕ್ಕೆ ಸಾಧ್ಯ. ಅಂದ್ರೆ ವಿಶೇಷವಾಗಿ ಚಿಕನ್ ಗುನ್ಯಾ ಅಂತದ್ದು